ನಮಸ್ಕಾರ ಆತ್ಮೀಯ ವೀಕ್ಷಕರೇ. ಇವತ್ತಿನ ರೀಡಿಂಗಲ್ಲಿ ನಿಮ್ಮ ಪರ್ಸನ್ ಅವರ ಮನಸ್ಸಲ್ಲಿ ನಿಮಗಾಗಿ ಉಳಿದಿರುವಂಥ ಕೊನೆಯ ಆಸೆ ಏನಿದೆ ಅನ್ನೋದನ್ನ ಇಲ್ಲಿ ತಿಳ್ಕೊಳ್ಳೋಣ. ಯಾರು ಈ ಒಂದು ರೀಡಿಂಗ್ನ ನೋಡ್ತಾ ಇದ್ದೀರಿ, ಇದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ನಿಮ್ಮ ಮನಸ್ಸಲ್ಲಿ ಯಾರು ಜಾಗ ಮಾಡ್ಕೊಂಡಿದ್ದಾರಲ್ವಾ, ಆ ವ್ಯಕ್ತಿಯಿಂದ, ಅವರ ಹೃದಯದಿಂದ ನಿಮ್ಮತ್ತ ಬರ್ತಿರೋಂಥ ಒಂದು ಕೊನೆಯ ಆಸೆ, ಕೊನೆಯ ವೈಬ್ ಏನಿದೆ ಅನ್ನೋದನ್ನ ಇಲ್ಲಿ ತಿಳ್ಕೊಳ್ಳೋಣ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ರೆಸೊನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡ್ಬೋದು. ಅದರ್ವೈಸ್ ನೀವು ಪರ್ಸ್ನಲ್ ರೀಡಿಂಗ್ನ ಬುಕ್ ಮಾಡ್ಕೊಳ್ಳಿ. ಓಕೆ, ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಓಕೆ, ಯಾವ ವ್ಯಕ್ತಿಯ ಬಗ್ಗೆ ಈ ಒಂದು ರೀಡಿಂಗ್ನ ನೋಡ್ತಾ ಇದ್ದೀರಾ, ಆ ವ್ಯಕ್ತಿಯ ಹೆಸರನ್ನ 3 ಬಾರಿ ಹೇಳಿ. ಅವ್ರ ಫೋಟೋನಾದ್ರೂ ನೋಡ್ಬೋದು, ಆ ವ್ಯಕ್ತಿಯ ಫೇಸ್ನ ನೆನ್ಪು ಮಾಡ್ಕೊಳ್ಳಿ. ಓಕೆ, ಎಸ್. ಅವರು ನಿಮ್ಮ ಪರ್ಸನ್ ಯಾರಿದ್ದಾರೆ ಅವರ ಒಂದು ಎನರ್ಜಿ ಕನೆಕ್ಟ್ ಮಾಡಿದಾಗ ಅವರು ಮಾತುಗಳಿಂದ ದೂರ ಹೋಗಿದ್ದಾರೆ, ದೂರ ಇದ್ದಾರೆ ಬಿಟ್ರೆ ಅವರು ಭಾವನೆಗಳಿಂದ ದೂರ ಇಲ್ಲ ಅನ್ನುವಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಅವ್ರ ಮನಸ್ಸಲ್ಲಿ ಈಗಲೂ ಕೂಡ ನಿಮ್ಮ ಬಗ್ಗೆ ಒಂದು ಒಳ್ಳೆ ಒಪಿನಿಯನ್ ಇದೆ. ಅವ್ರ ಮನಸ್ಸಲ್ಲಿ ಹೇಳಲಾಗದಷ್ಟು ನೋವುಗಳಿದೆ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಿದೆ. ನಿಮ್ಮ ನೆನಪು ಕೂಡ, ಅಂಡ್ ಕೆಲವೊಂದು ವಿಷಯದಲ್ಲಿ ನೀವು ಅವರಿಗೆ ಸಹಾಯ ಮಾಡಿದ್ದೀರಾ, ಅವ್ರಿಗೆ ಕೆಲವೊಂದಷ್ಟು ಗೈಡ್ ಮಾಡಿದ್ದೀರಾ, ಲೈಫಲ್ಲಿ ಹೇಗಿರಬೇಕು, ಅಥವಾ ಕೆಲವೊಂದು ವಿಷಯದಲ್ಲಿ ಅವರು ಕುಗ್ಗಿ ಹೋದಾಗ ನೀವು ಅವರಿಗೆ ಧೈರ್ಯ ಹೇಳಿರುವಂಥದ್ದು, ಅವರಿಗೆ ಬೆನ್ನೆಲುಬಾಗಿ ನಿಂತಿರುವಂಥದ್ದು, ಅದೆಲ್ಲದಕ್ಕೂ ನಿಮ್ಮ ಪರ್ಸನ್ ಕೃತಜ್ಞರಾಗಿದ್ದಾರೆ. ಇದನ್ನ ನಿಮ್ಮ ಹತ್ರ ಯಾವತ್ತೂ ಕೂಡ ಎಕ್ಸ್ಪ್ರೆಸ್ ಮಾಡಿಲ್ಲ. ಅವ್ರು ಮಾಡಿದ್ ಅಂದ್ರೆ ನೀವೇನೆಲ್ಲ ಮಾಡಿದ್ದೀರಾ ಅದಕ್ಕೆ ಯಾವತ್ತೂ ಕೂಡ ಅವರು ಒಂದು ಗ್ರಾಟಿಟ್ಯೂಡ್ ಆಗಲಿ, ಒಂದು ಕೃತಜ್ಞತೆಯನ್ನು ನಿಮಗೆ ತಿಳಿಸ್ಲಿಲ್ಲ. ಬಟ್ ಅವ್ರ ಮನಸ್ಸಲ್ಲಿ ಇದೆ, ನೀವು ಅವ್ರಿಗೆ ಏನೆಲ್ಲ ಸಹಾಯ ಮಾಡಿದ್ದೀರಾ, ನೀವು ಅವ್ರಿಗೆ ಏನೆಲ್ಲ ಬೆನ್ನೆಲುಬಾಗಿ ಅವ್ರ ಕಷ್ಟಕ್ಕೆ ನಿಂತಿದ್ದೀರಾ, ಅದೆಲ್ಲದಕ್ಕೂ ಅವರಿಗೆ ಒಂದು ಕೃತಜ್ಞತೆ ಇದೆ ಅನ್ನೋ ಒಂದು ಚಾನಲ್ ಮೆಸೇಜ್ ಇಲ್ಲಿ ಬರ್ತಿದೆ. ಅವ್ರ ಮನಸ್ಸಲ್ಲಿ, ಅವ್ರ ಹೃದಯದಲ್ಲಿ ಇನ್ನೂ ನೀವು ಇದ್ದೀರಾ ಅನ್ನುವಂಥದ್ದು ಸ್ಪಷ್ಟವಾಗಿ ಇಲ್ಲಿ ಬರ್ತಾ ಇದೆ. ಓಕೆ, ಅವ್ರು ಇನ್ನೂ ನಿಮ್ಮನ್ನ ಯಾಕೆ ಬಿಡ್ತಾ ಇಲ್ಲ, ನಿಮ್ಮನ್ನ ಯಾಕೆ ಬಿಡ್ತಾ ಇಲ್ಲ ಅಂತ ಹೇಳಿದ್ರೆ, ಈ ಒಂದು ರಿಲೇಶನ್ಶಿಪ್ ಅಲ್ಲಿ ಎಮೋಷನಲಿ ಸ್ಟ್ರಾಂಗ್ ಕನೆಕ್ಷನ್ ಇರೋದ್ರಿಂದ ಅವರಿಗೆ ನಿಮ್ಮಿಂದ ದೂರ ಇದ್ರೆ ನಿಮ್ಮನ್ನ ಬಿಡೋದಿಕ್ ಆಗ್ತಾ ಇಲ್ಲ. ಇಲ್ಲಿ ಆ ಎನರ್ಜಿ ಏನಿದೆ, ನಿಮ್ಮಿಬ್ಬರ ಮಧ್ಯೆ ಕನೆಕ್ಟ್ ಆಗಿರುವಂತ ಒಂದು ಎನರ್ಜಿ ಏನಿದೆ, ತುಂಬಾನೇ ಸ್ಟ್ರಾಂಗ್ ಆಗಿರುವಂತದ್ದು. ನಿಮ್ ಹೆಸರು ಹೇಳ್ದಾಗೆಲ್ಲ, ಅಥವಾ ನಿಮ್ ಹೆಸರು ನೆನಪಾದಾಗ, ಅಥವಾ ನಿಮ್ಮ ಫೋಟೋ ನೋಡಿದಾಗ, ನಿಮ್ಮ ನೆನ್ಪು ಬಂದಾಗೆಲ್ಲ ಅವರು ಏನೋ ಲೈಫಲ್ಲಿ ಕಳ್ಕೊಂಡಿದ್ದೀನಲ್ಲ ಅನ್ನೋಂಥ ಫೀಲ್ನ ಇಲ್ಲಿ ಅವರು ಮಾಡ್ತಾ ಇದ್ದಾರೆ. ಅವ್ರ ಮನಸ್ಸಲ್ಲಿ ಇತ್ತೀಚಿನ ದಿನದಲ್ಲಿ ತುಂಬಾ ಕಾಡ್ತಿರೋಂಥ ಪ್ರಶ್ನೆ ಬಂದು, ನನ್ನ ಲೈಫಲ್ಲಿ ನೀವು ಇದ್ದಿದ್ರೆ ಚೆನ್ನಾಗಿರ್ತಿತ್ತು, ಇರ್ಬೇಕಿತ್ತು. ಅವ್ರ ಮನಸ್ಸಲ್ಲಿ ಅಂದ್ರೆ ಅವ್ರ ಬಾಯಲ್ಲಿ ನಿಮಗೆ ಹೇಳಿರ್ಬೋದು, ಅಥವಾ ಇವಾಗ ಅವರು ದೂರ ಇರ್ಬೋದು, ಬಟ್ ಅವ್ರು ದೂರ ಇದ್ದಾರೆ. ಅವ್ರ ಮನ್ಸವರು ನಿಮ್ಮನ್ನ ಬಿಡೋದಿಕ್ಕೆ ರೆಡಿ ಇಲ್ಲ. ಅವ್ರ ಮನಸ್ಸಲ್ಲಿ ಅಚ್ಚುಳಿಯದೆ ನೀವಿದ್ದೀರಾ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಓಕೆ, ನಿಮ್ಮಿಬ್ರ ಮಧ್ಯೆ ಕೆಲವೊಂದು ವಿಷಯದಲ್ಲಿ ಓಪನ್ ಅಪ್ ಆಗಿ ಮಾತಾಡೋದಿಕ್ಕೆ ಅವಕಾಶಗಳು ಸಿಗ್ಲಿಲ್ಲ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ನೀವು ಅವರಿಗೆ ಅವಕಾಶ ಕೊಟ್ಟಿಲ್ಲ, ಅವರು ಕೂಡ ನಿಮಗೆ ಕೆಲವೊಂದು ವಿಷಯಗಳಲ್ಲಿ ಕ್ಲಾರಿಫಿಕೇಶನ್ ಕೊಡೋದಿಕ್ಕಿರ್ಬಹುದು, ಅಥವಾ ಮಾತುಕತೆಗಿರ್ಬೋದು ಅವಕಾಶ ಅವರು ಕೊಟ್ಟಿಲ್ಲ, ನೀವು ಕೊಟ್ಟಿಲ್ಲ. ಸೊ ಹಾಗಾಗಿ ಇಲ್ಲಿ ಆ ಒಂದು ಸಮಯ ಬೇಕಿತ್ತು, ಒಂದು ಲಾಸ್ಟ್ ಚಾನ್ಸ್ ನನಗೆ ಮಾತಾಡೋದಿಕ್ಕೆ ಅವಕಾಶ ಕೊಡ್ಬೇಕಿತ್ತು, ಅಥವಾ ಲಾಸ್ಟ್ ನನಗೆ ಬದಲಾಗೋದಿಕ್ಕೆ ಒಂದು ಅವಕಾಶ ಕೊಡ್ಬೇಕಿತ್ತು.
ಅನ್ನೋಂಥ ಒಂದು ಆಸೆ ಅವರಿಗೆ ಕೊನೆಯ ಆಸೆ ಅಂತ ಹೇಳ್ಬೋದು. ನಿಮ್ಮಿಂದ ಬಿಟ್ಟು ಹೋಗ್ಬೇಕಿದ್ರೆ ಅಥವಾ ನಿಮ್ಮಿಂದ ದೂರ ಆಗ್ಬೇಕಿದ್ರೆ ಇದಂತ ಒಂದು ಕೊನೆಯ ಆಸೆ ಅವರದ್ದು. ಓಕೆ, ಸೊ ಇವಾಗ ಅವರು ಕೇಳ್ತಾ ಇರುವಂಥದ್ದು 1 ಸೆಕೆಂಡ್ ಚಾನ್ಸ್ ಅನ್ನೋಂಥದ್ದು ನನಗೆ ಕೊಡು, ನನ್ನ ಫೀಲಿಂಗ್ಸ್ ಏನಿದೆ ಅದನ್ನ ನಿನ್ನ ಹತ್ರ ಎಕ್ಸ್ಪ್ರೆಸ್ ಮಾಡಬೇಕು, ಹೇಳಬೇಕು ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ನಿಮ್ಮ ಒಂದು ಎನರ್ಜಿ ಕನೆಕ್ಟ್ ಮಾಡಿದಾಗ ಹಾಗೆ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಇಬ್ಬರ ಎನರ್ಜಿಯಲ್ಲೂ ಕೂಡ ಇಲ್ಲಿ ಒಂದೇ ಪ್ರಶ್ನೆ ಬರ್ತಿರುವಂಥದ್ದು, ನೀನು ನನ್ನನ್ನು ಯಾವ ರೀತಿಯಾಗಿ ಫೀಲ್ ಮಾಡ್ತೀಯ, ನೀನು ನನ್ನನ್ನು ಹೇಗೆ ನೋಡ್ತೀಯ, ಯಾವ ಅರ್ಥದಲ್ಲಿ ನೋಡ್ತಾ ಇದೀಯಾ, ಅಥವಾ ನಿನ್ನ ಒಂದು ಕಲ್ಪನೆಯಲ್ಲಿ ನಾನೇನು ಅನ್ನುವಂಥದ್ದು ಇಲ್ಲಿ ದೊಡ್ಡ ಪ್ರಶ್ನೆ ಆಗಿ ಕಾಡ್ತಿರುವಂಥದ್ದು. ಇಬ್ರು ಮನಸ್ಸಲ್ಲೂ ಈ ಒಂದು ಪ್ರಶ್ನೆ ಇದೆ ಅನ್ನುವಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಓಕೆ, ಡೇಟ್ ಆಫ್ ಬರ್ತ್ ಬಂದು 3 ನಂಬರ್. ಓಕೆ, ಲೆಟರ್ಸ್ಗಳು ಬಂದು R ಲೆಟರ್, H ಲೆಟರ್, D ಲೆಟರ್, K, N, P, C, A, L, S, T ಲೆಟರ್ನ ರೆಪ್ರೆಸೆನ್ಸ್ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಎಸ್, ಟ್ಯಾರೋ ಇಂದ ಏನು ಬರುತ್ತೆ ಚೆಕ್ ಮಾಡೋಣ. Seven of Wands ರಿವರ್ಸ್ ಆಗಿ ಬರ್ತಾ ಇದೆ. ಜಡ್ಜ್ಮೆಂಟ್ ಕಾರ್ಡ್, ವಾವ್, ಏಸ್ ಆಫ್ ಕಪ್ಸ್ ಬರ್ತಾ ಇದೆ. 7 ಆಫ್ ಪೆಂಟಿಕಲ್, ನೈಸ್. ಜಸ್ಟಿಸ್, ಜಡ್ಜ್ಮೆಂಟ್ ಆ್ಯಂಡ್ ಜಸ್ಟಿಸ್ ಎರಡೂ ಕಾರ್ಡ್ ಕೂಡ ಬರ್ತಾ ಇದೆ ಇಲ್ಲಿ. ವೆರಿ ನೈಸ್, ಪಾಸಿಟಿವ್. 3 ಆಫ್ ಕಪ್ಸ್ ಬರ್ತಿದೆ, ಆಲ್ಮೋಸ್ಟ್ ಪಾಸಿಟಿವ್ ಕಾರ್ಡ್ಸ್. ವಾವ್, ದ ಸನ್ ಕಾರ್ಡ್ ಬರ್ತಾ ಇದೆ. 4 ಆಫ್ ಕಪ್ಸ್, ಸೊ ಬ್ಯೂಟಿಫುಲ್. 5 ಆಫ್ ವ್ಯಾಂಡ್ಸ್, ಬಾಟಮ್ ಆಫ್ ದ ಕಾರ್ಡ್. ಇಬ್ರಿಗೂ ದೂರ ಆಗೋದಿಕ್ಕೆ ಮನ್ಸಿರ್ಲಿಲ್ಲ, ಮನ್ಸಿಲ್ದೇ ಇದ್ರೂ ಕೂಡ ದೂರ ಆಗಿರುವಂಥ ಎನರ್ಜಿಲಿ ಬರ್ತಿದೆ. ಕೆಲವೊಂದಷ್ಟು ಮನಸ್ಸಿಗೆ ನೋವಾಗಿರುವಂಥದ್ದು, ಒಬ್ರಿಂದೊಬ್ರಿಗೆ ಮನಸ್ಸಿಗೆ ನೋವಾಗಿರುವಂಥದ್ದು, ಆ ಒಂದು ಕಾರಣಕ್ಕೆ ಇಲ್ಲಿ ದೂರ ಆಗಿರುವಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಹಾಗೇನೆ ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಅವರಿಲ್ಲಿ ಫೀಲ್ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ. ಆ ಹಳೆ ದಿನಗಳು, ನಿಮ್ಮ ಜೊತೆ ಕಳೆದಂಥ ದಿನಗಳು ಮತ್ತೆ ವಾಪಸ್ ರಿಟರ್ನ್ ಬರಬಾರ್ದ ನನ್ನ ಜೀವನಕ್ಕೆ ಅನ್ನೋದನ್ನ ಇಲ್ಲಿ ಅವರಿಲ್ಲಿ ಫೀಲ್ ಮಾಡ್ತಾ ಇದ್ದಾರೆ. ನಿಮ್ ಜೊತೆ ಕಳೆದಂತ ಕೆಲವೊಂದಷ್ಟು ಅನುಭವಗಳಿರಬಹುದು ಅಥವಾ ಒಂದು ದಿನಗಳನ್ನ ಅವರಲ್ಲಿ ತುಂಬಾ ಮಿಸ್ ಮಾಡ್ಕೊಳ್ತಿರೋಂತ ಒಂದು ಎನರ್ಜಿ. ಅಂಡ್ ಇಲ್ಲಿ ನಿಮ್ಮ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡಬೇಕು ಅಥವಾ ನಿಮ್ಮ ಕೈನ ಹೋಲ್ಡ್ ಮಾಡಬೇಕು. ಸೊ ನೀವಿಬ್ರು ಆಲ್ಮೋಸ್ಟ್ ಮೀಟ್ ಆದಾಗಿರ್ಬೋದು ಅಥವಾ ನೀವಿಬ್ರು ಜೊತೆಯಲ್ಲಿದ್ದಾಗ ಈ ಒಂದು ಕೈನ ಹೋಲ್ಡ್ ಮಾಡಿ ಮಾತಾಡಿಸುವಂಥದ್ದು ಅಥವಾ
ಸಮಥಿಂಗ್ ಕೈನ ಇಟ್ಕೊಳ್ಳುವಂಥದ್ದು, ಈ ಒಂದು ಎನರ್ಜಿ ನನಗೆ ಇಲ್ಲಿ ಬರ್ತಾ ಇದೆ. ಸೊ ಹಾಗಾಗಿ ಆ ಒಂದು ಕ್ಷಣಗಳನ್ನ ಅವ್ರು ಇಲ್ಲಿ ಮಿಸ್ ಮಾಡ್ಕೊಳ್ತಿದ್ದಾರೆ, ನಿಮ್ಮ ನಗುನ ಅವ್ರು ಇಲ್ಲಿ ಮಿಸ್ ಮಾಡ್ಕೊಳ್ತಿದ್ದಾರೆ. ಒಂದ್ಸಲ ನನ್ನ ಎದುರಿಗೆ ಆ ನಗು ಮುಖ ಬರ್ಬಾರ್ದ ಅನ್ನುವಂತ ಒಂದು ಫೀಲ್ ಇಲ್ಲಿ ಆಗ್ತಾ ಇದೆ. ಹಾಗೇನೆ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಒಂದು ಅವರಿಗೆ ಭಯ ಕಾಡ್ತಿರುವಂತದ್ದು ಏನು ಅಂತ ಹೇಳಿದ್ರೆ, ನಾನೇನಾದ್ರೂ ಅವ್ರ ಲೈಫಲ್ಲಿ ವಾಪಸ್ ರಿಟರ್ನ್ ಹೋದ್ರೆ ಅವ್ರು ಮತ್ತೆ ನನ್ನನ್ನ ಸ್ವೀಕರಿಸ್ತಾರ, ಅಂದ್ರೆ ದಟ್ ಮೀನ್ಸ್ ನೀವ್ ಅವ್ರನ್ನ ಮತ್ತೆ ಸ್ವೀಕರಿಸ್ತೀರಾ, ಅಥವಾ ಮುಂಚೆ ಇದ್ದಂತ ಒಂದು ರೆಸ್ಪೆಕ್ಟ್ ಇರ್ಬೋದು, ಮುಂಚೆ ಇದ್ದಂತ ನನಗೇನ್ ಮಹತ್ವ ಇತ್ತು ಅದನ್ನ ಮತ್ತೆ ನೀವು ನನಗೆ ವಾಪಸ್ ಕೊಡ್ತೀರಾ ಅನ್ನೋಂಥ ಪ್ರಶ್ನೆ, ಅನ್ನೋಂಥ ಭಯ ಇಲ್ಲಿ ಕಾಡ್ತಾ ಇದೆ ನಿಮ್ಮ ಪರ್ಸನ್ಗೆ. ಹಾಗೇನೆ ಅವ್ರದ್ದೊಂದು ಸೀಕ್ರೆಟ್ ಆಗಿರುವಂತ ಫೀಲಿಂಗ್ಸ್ ಅಂತ ಅಂದ್ರೆ, ಅವರು ಅವ್ರೊಬ್ರೇ ಇದ್ದಾಗ ನಿಮ್ಮನ್ನ ತುಂಬಾ ನೆನ್ಪು ಮಾಡ್ಕೊಳ್ಳುವಂಥದ್ದು, ಅಂಡ್ ಆ ನೆನಪಲ್ಲಿ ಅವರು ಕಣ್ಣೀರ್ ಹಾಕ್ತಿರೋಂತ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಅವ್ರ ಮನ್ಸಲ್ಲಿ ಸ್ಟ್ರಾಂಗ್ ಆಗಿ ಅವಾಗವಾಗ ನೆನಪಾಗ್ತಿರೋಂತ ಒಂದು ಮಾತು ಏನಂತ ಹೇಳಿದ್ರೆ, ನಾನು ಇವ್ರನ್ನ ಸಂಪೂರ್ಣವಾಗಿ ಕಳ್ಕೊಂಡೇ ಬಿಟ್ನಾ, ಅಥವಾ ಇವ್ರು ನನಗೆ ಇನ್ನೊಂದು ಅವಕಾಶ ಕೊಡೋದೇ ಇಲ್ವಾ, ಈ ರೀತಿಯಾಗಿ ಅವ್ರು ಇಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ. ಓಕೆ, ಅವರು ಹೃದಯದಿಂದ ಅವ್ರ ಮನಸ್ಸಿಂದ ನೇರವಾಗಿ ಬರ್ತಿರೋಂತ ಒಂದು ಸಂದೇಶ ಬಂದ್ಬಿಟ್ಟು, ಇಲ್ಲಿ ದೂರ ಆಗ್ಬೇಕಿದ್ರೆ ಒಬ್ರನ್ನೊಬ್ರನ್ನ ಬ್ಲೇಮ್ ಮಾಡ್ಕೊಳ್ಳೋದು, ಅಂದ್ರೆ ನೀನ್ ಹೀಗೆ ಅಂತ ಹೇಳಿ ಅಪವಾದ ಹಾಕೊಳ್ಳೋದಕ್ಕಿಂತ ಹೆಚ್ಚಾಗಿ ಇಲ್ಲಿ ಒಬ್ರಿಗೆ ಮಾತ್ರ ಆಯ್ತು ನಾನು ಈ ತಪ್ಪನ್ನು ಮಾಡಿದೀನಿ, ನಾನೇ ಎಲ್ಲ ತಪ್ಪು ನನ್ನಿಂದನೇ ಆಗಿದೆ ಆಯ್ತು ಅಂತ ಹೇಳ್ಬಿಟ್ಟು ಒಬ್ರು ಮಾತ್ರ, ಇಲ್ಲಿ ತಪ್ಪು ಅವ್ರದ್ದು ಇಲ್ಲದೆ ಇದ್ರೂ ಕೂಡ ಆಯ್ತು ನಂದೇ ತಪ್ಪು ಅಂತ ಹೇಳ್ಕೊಂಡು ಎಲ್ಲ ಒಂದ್ ಕಡೆ ದೂರ ಆಗಿರುವಂತ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಇಲ್ಲಿ ನನ್ನಿಂದ ತಪ್ಪು ಆಗದೆ ಇದ್ರೂ ಕೂಡ ನೀನ್ ನನಗೆ ತಪ್ಪು ಅಂತ ಹೇಳ್ಬಿಟ್ಟು ಅಪವಾದವನ್ನ ಹೋರಿಸಿ ನನ್ನಿಂದ ದೂರ ಆದೆ ಅಲ್ವಾ, ಅಥವಾ ನನ್ನನ್ನ ದೂರ ಮಾಡ್ಕೊಂಡೆ ಅಲ್ವಾ ಅನ್ನೋದನ್ನ ಇಲ್ಲಿ ಅವ್ರ ಫೀಲಿಂಗ್, ಅವರ ಒಂದು ಭಾವನೆಯಲ್ಲಿ ಬರ್ತಿರುವಂತದ್ದು. ಹಾಗೇನೆ ಇಲ್ಲಿ ಅವ್ರಿಗೆ ಎಲ್ಲೋ ಒಂದ್ ಕಡೆ ನಿಮ್ಮ ಒಂದು ಪ್ರೀತಿ ಆಗಿರ್ಬೋದು, ನಿಮ್ಮ ಒಂದು ಮನಸ್ಸಾಗಿರ್ಬೋದು, ಅಥವಾ ನೀವಾಗಿರ್ಬೋದು, ಅವ್ರಿಗೊಂದು ಸೇಫೆಸ್ಟ್ ಪ್ಲೇಸ್ ಅಂತ ಅವ್ರು ಇಲ್ಲಿ ಕಂಡ್ಕೊಂಡಿದ್ರು ನಿಮ್ ಜೊತೆ ಇದ್ದಾಗ, ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಇದ್ದಾಗ. ಅವರು ಮನಸ್ಸಲ್ಲಿ ಉಳಿದಿರುವಂತ ಒಂದು ಕೊನೆಯ ಆಸೆ ಅಂತ ಹೇಳಿದ್ರೆ, ಒಂದ್ಸಲ ಅವ್ರು ನಿಮ್ ಜೊತೆ ಮಾತಾಡ್ಬೇಕು, ಅಥವಾ ಇಲ್ಲಿ ಏನ್ ಪ್ರಾಬ್ಲಮ್ ಆಗಿತ್ತು ಈ ರಿಲೇಶನ್ಶಿಪ್ ಅಲ್ಲಿ ಅದನ್ನ ಕ್ಲೀನ್ ಆಗಿ ಎಕ್ಸ್ಪ್ಲೈನ್ ಮಾಡ್ಬೇಕು, ಹೇಳ್ಬೇಕು. ಇಲ್ಲಿ ನಿಮ್ಮ ಇಬ್ರು ಎನರ್ಜಿಗೆ ನೋಡಿದಾಗ ಇಲ್ಲಿ ನೀವು ಜಗಳ ಮಾಡಿ ನಿಮ್ಮ ವೈಯಕ್ತಿಕ ವಿಚಾರಗಳಿಗೆ ಜಗಳ ಮಾಡ್ಕೊಂಡು ದೂರ ಆಗಿರೋದಕ್ಕಿಂತ ಹೆಚ್ಚಾಗಿ ಬೇರೆಯವರು ಬಂದು ನಿಮ್ಮಿಬ್ರು ಮಧ್ಯೆ ಜಗಳ ತಂದು ಹಾಕಿ ಜಗಳನ ಸೃಷ್ಟಿಸಿ ನಿಮ್ಮಿಬ್ರನ್ನ ದೂರ ಮಾಡಿರೋಂತ ಒಂದು ಎನರ್ಜಿ ಇಲ್ಲಿ ಸ್ಟ್ರಾಂಗ್ ಆಗಿ ಬರ್ತಾ ಇದೆ. ಸೊ ಹಾಗಾಗಿ ಇಲ್ಲಿ ದೂರ ಆಗೋದಕ್ಕೆ ಕಾರಣನೇ ಇಲ್ಲಿ ಬೇರೆಯವರು ಅನ್ನೋಂತ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಹಾಗೆ ನೀವಿಲ್ಲಿ ಒಂದೇ ಒಂದು ಮಾತಿಂದ ಅವರಿಗೆ ಮನ್ಸಲ್ಲಿ ಬರ್ತಿರೋವಂಥದ್ದು, ನೀವು ಚೆನ್ನಾಗಿದ್ರೆ ಅಥವಾ ಲೈಫಲ್ಲಿ ನೀವು ಖುಷಿಯಾಗಿರ್ಬೇಕು, ಅಂಡ್ ನೀವು ಖುಷಿಯಾಗಿದ್ರೆ ಅವ್ರು ಖುಷಿಯಾಗಿರ್ತಾರೆ. ಸೊ ಆ ರೀತಿಯಾಗಿ ಇಲ್ಲಿ ಫೀಲ್ ಮಾಡ್ತಿರೋವಂಥದ್ದು, ನನ್ನಿಂದ ದೂರ ಇದ್ರು ನೀನು ಹ್ಯಾಪಿಯಾಗಿರು, ಖುಷಿಯಾಗಿರು ಅನ್ನುವಂತ ಒಂದು ಭಾವನೆನ ಅವ್ರು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಅವ್ರಿಗೆ ಒಂದೇ ಒಂದು ಆಸೆ ಇರೋದು, ನಿಮ್ಮ ನಗು ನಿಮ್ ಜೊತೆ ಮಾತಾಡ್ಬೇಕು, ಒಂದ್ಸಲ ನಿಮ್ ಜೊತೆ ಮಾತಾಡ್ಬೇಕು ಅನ್ನೋಂತ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಹಾಗೆ ಇಲ್ಲಿ ಇನ್ನೊಂದು ಎನರ್ಜಿ ಬರ್ತಿರುವಂತದ್ದು, ಅವರು ನೆಕ್ಸ್ಟ್ ಸ್ಟೆಪ್ ಈ ಒಂದು ರಿಲೇಶನ್ಶಿಪ್ ಅಲ್ಲಿ ಏನ್ ಇಡಬಹುದು, ಈ ಒಂದು ಪ್ರೀತಿಯಲ್ಲಿ ಅವರು ನೆಕ್ಸ್ಟ್ ಸ್ಟೆಪ್ ಅಂತ ಹೇಳಿ ನಿಮ್ಮನ್ನ ಇಷ್ಟೆಲ್ಲ ಮಿಸ್ ಮಾಡ್ಕೊಳ್ತಿದ್ದಾರೆ, ಅವ್ರ ಫೀಲಿಂಗ್ಸ್ ಇಷ್ಟೆಲ್ಲ ಇದೆ ಅಂತ ಹೇಳಿದಾಗ ಅವ್ರು ಎಲ್ಲೋ ಒಂದ್ ಕಡೆ ನಿಮಗೆ ಮೆಸೇಜ್ ಮಾಡಿ ಕ್ಷಮೆ ಕೇಳುವಂತದ್ದಾಗಿರ್ಬಹುದು, ಅಥವಾ ಕೆಲವೊಂದಷ್ಟು ಹಳೆಯ ಫೋಟೋಗಳನ್ನ ನಿಮಗೆ ಸೆಂಡ್ ಮಾಡ್ಬಿಟ್ಟು, ನೋಡು ಈ ಫೋಟೋ ಈ ತರ ಇದೆ, ನೆಕ್ಸ್ಟ್ ನಾವು ಮತ್ತೆ ಒಂದಾಗಣ್ವಾ ಅನ್ನೋಂಥ ಪ್ರಶ್ನೆನ ನಿಮಗೆ ಅವ್ರು ಕೇಳಬಹುದು. ನೆಕ್ಸ್ಟ್ 1 ಮಂತ್ ಅಥವಾ 1.5 ತಿಂಗಳಲ್ಲಿ ಅಥವಾ 2 ಮಂತ್ಸ್ ಒಳಗಡೆ ಈ ಒಂದು ಕೆಲಸ ನಡೆಯುತ್ತೆ, ಅವರಿಂದ ಈ ಒಂದು ಸ್ಟೆಪ್ ನ ತಗೊಳ್ತಾರೆ ಅನ್ನುವಂತ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಿದೆ. ಕೆಲವೊಂದಷ್ಟು ಓಲ್ಡ್ ಫೋಟೋಸ್ ಏನಿತ್ತು, ನಿಮ್ ಜೊತೆ ತೆಗೆದಂತ ಫೋಟೋಸ್ ಇರ್ಬೋದು, ಅಥವಾ ನಿಮ್ ಜೊತೆ ಕಳೆದಂತ ಒಂದು ಕೆಲವೊಂದಷ್ಟು ಮೂಮೆಂಟ್ಸ್ ಗಳನ್ನ ನಿಮಗೆ ಮತ್ತೆ ನೆನಪಿಸಿ ಅದೆಲ್ಲ ಒಂದ್ ಕಡೆ ಆ ಜಗಳನ ಸರಿ ಮಾಡುವಂಥದ್ದು, ಅಂಡ್ ಮತ್ತೆ ಆ ಒಂದು ಹೊಂದಾಣಿಕೆ ನಿಮ್ಮಿಬ್ರು ಮಧ್ಯೆ ತರುವಂಥದ್ದು, ಆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಎಲ್ಲ ಕ್ಲಿಯರ್ ಮಾಡುವಂಥದ್ದು, ಅಂಡ್ ಮತ್ತೆ ಆ ಒಂದು ಮುಂಚಿನ ಹಾಗೆ ಪ್ರೀತಿನ ಹೊಸದಾಗಿ ಪ್ರಾರಂಭ ಮಾಡೋದಕ್ಕೆ ಅವ್ರು ಇಲ್ಲೆಲ್ಲೋ ಒಂದ್ ಕಡೆ ತಯಾರಿದ್ದಾರೆ ಅನ್ನುವಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ.
ನಿಮಗಾಗಿ ಉಳಿದಿರುವಂತ ಒಂದು ಕೊನೆಯ ಆಸೆ ಅಂತ ಹೇಳಿದ್ರೆ ನಿಮ್ಮ ಪ್ರೆಸೆನ್ಸ್, ನಿಮ್ಮ ಮಾತು, ನಿಮ್ಮ ಕ್ಷಮೆ ಅಂಡ್ ನಿಮ್ಮ ಒಂದು ಸ್ಮಾಲ್ ಸೈನ್ ಅವರಿಗೆ ತುಂಬಾ ಇಂಪಾರ್ಟೆಂಟ್ ಆಗಿದೆ. ದಟ್ ಮೀನ್ಸ್ ನಿಮ್ಮ ಸೈಡಿಂದ ಅವರಿಗೆ ಬೇಕಾಗಿರೋದು ಒಂದೇ ಒಂದು ಮಾತು. ಅಂಡ್ ಇಲ್ಲಿ ನಿಮ್ಮಿಂದ ತಪ್ಪಾಗಿದೆಯೋ ಅಥವಾ ಅವರಿಂದ ತಪ್ಪಾಗಿದೆಯೋ ಅದು ಸೆಕೆಂಡ್ರಿ, ಬಟ್ ನಿಮ್ಮಿಂದ ಒಂದು ಕ್ಷಮೆಯನ್ನ ಅವರಿಲ್ಲಿ ನಿರೀಕ್ಷೆನ ಮಾಡ್ತಾ ಇದ್ದಾರೆ, ಒಂದು ಸಾರಿನ ನಿರೀಕ್ಷೆಯಲ್ಲಿ ಇದ್ದಾರೆ. ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ಅನ್ಕೊಳ್ತೀನಿ. ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದ್ರೆ ನನಗೆ ಕಮೆಂಟ್ ಅಲ್ಲಿ ತಿಳಿಸ್ಬೇಕು, ಡಿವೈನ್ ಟೈಮಿಂಗ್ ಅಂತ ಹೇಳ್ಬಿಟ್ಟು. ಡಿವೈನ್ ಟೈಮಿಂಗ್ ಅಂತ ಹೇಳ್ಬಿಟ್ಟು ಒಂದು ರೆಡ್ ಮಾರ್ಕ್ ಅನ್ನ ಹಾಕಿ, ಹಾರ್ಟ್ ಅನ್ನ ಹಾಕ್ಬಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಪ್ರತಿಯೊಬ್ರು ತಿಳಿಸಿ. ನಿನ್ನೆ ವಿಡಿಯೋದಲ್ಲಿ ತುಂಬಾ ಜನ ನಾನು ಹೇಳಿರೋ ಹಾಗೇನೆ ಕಮೆಂಟ್ ಮಾಡಿದ್ದೀರಾ. ಸೊ ಇಲ್ಲಿ ಯಾಕೆ ನಾನು ಈ ಒಂದು ಎನರ್ಜಿನ ಈ ರೀತಿಯಾಗಿ ನಾನು ಕಮೆಂಟ್ ಮಾಡಿ ಹೇಳಿ ಅಂತ ಹೇಳ್ತೀನಿ ಅಂದ್ರೆ, ಆ ಎನರ್ಜಿನ ನೀವು ರಿಸೀವ್ ಮಾಡ್ಕೊಳ್ತೀರಾ. ಅಂಡ್ ಆ ಎನರ್ಜಿನ ರಿಸೀವ್ ಮಾಡ್ಕೊಳ್ಬೇಕಿದ್ರೆ ನಿಮಗೆ ಆಟೋಮೆಟಿಕಲಿ ನಿಮ್ಮ ಲೈಫಲ್ಲಿ ಏನ್ ಪ್ರಾಬ್ಲಮ್ ಆಗ್ತಿದೆ ಪ್ರೀತಿ ವಿಷಯದಲ್ಲಿ ಅದನ್ನ ಸರಿ ಮಾಡ್ಕೊಳ್ಲಿಕ್ಕೆ ಈ ಎನರ್ಜಿ ನಿಮಗೆ ರಿಸೀವ್ ಮಾಡಿದಾಗ ಮಾತ್ರ ನಿಮಗೆ ಅದು ಸಕ್ಸಸ್ ಆಗಿ ರಿಸಲ್ಟ್ ಸಿಗತ್ತೆ. ಎಷ್ಟೊಂದು ಜನ ನನಗೆ ಪರ್ಸ್ನಲ್ ಆಗಿ ಮೆಸೇಜ್ ಮಾಡಿ ಹೇಳ್ತೀರಾ, ಹೇಗೆ ಹೇಳ್ತಾರೆ ಅವರೆಲ್ಲ ಮೆಸೇಜ್ ಮಾಡಿ. ಸೊ ನಾನು ಹೇಳ್ದಂಗೆ ಅವರಲ್ಲಿ ಎನರ್ಜಿನ ರಿಸೀವ್ ಮಾಡ್ಕೊಂಡಿರ್ತಾರೆ ಕಮೆಂಟ್ ಮಾಡೋ ಮುಖಾಂತರ. ಓಕೆನಾ? ಎಷ್ಟೊಂದು ಜನ ಹೇಳ್ತೀರಾ, ನಾನು ಅದನ್ನೆಲ್ಲ ಇಲ್ಲಿ ಸ್ಕ್ರೀನ್ ಶಾಟ್ ತೆಗೆದು ಹಾಕೋದಿಕ್ಕೆ ಆಗಲ್ಲ, ಕೆಲವೊಂದು ಪರ್ಸ್ನಲ್ ಥಿಂಗ್ಸ್ ಇರುತ್ತೆ ಅವ್ರದ್ದು ಕೂಡ ಅಲ್ವಾ. ಸೊ ಎಲ್ಲರೂ ನನ್ನ ಕ್ಲೈಂಟ್ಸ್, ನನ್ನ ಸಬ್ಸ್ಕ್ರೈಬರ್ಸ್, ನನ್ನ ವ್ಯೂವರ್ಸ್ ಅಂತ ಹೇಳಿದ್ರೆ ಅವರ ಸೆಕ್ಯೂರಿಟಿ ಪರ್ಪಸ್ ನನಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹಾಗಾಗಿ ನಾನು ಇಲ್ಲಿ ಯಾವುದನ್ನು ಕೂಡ ನಾನು ಸ್ಕ್ರೀನ್ ಶಾಟ್ ತೆಗ್ದ್ಬಿಟ್ಟು ಹಾಕೋದಿಕ್ಕೆ ಆಗೋದಿಲ್ಲ. ಅವರು ಹೇಳೋದು ಏನಂತ ಹೇಳಿದ್ರೆ, ಇಷ್ಟೋ ವರ್ಷಗಳಾಗಿತ್ತು ಮೇಡಮ್ ನನ್ನ ಜೊತೆಗೆ ಅವ್ರು ಮಾತಾಡಿದೆ, ಒಂದು ಕಾಲ್ ನಿಮ್ಮ ವಿಡಿಯೋ ನೋಡಿದ ತಕ್ಷಣ ಅವ್ರು ಸಡನ್ ಆಗಿ ಮೆಸೇಜ್ ಬಂತು, ಸಡನ್ ಆಗಿ ಕಾಲ್ ಬಂತು. ಹೇಗ್ ಬರುತ್ತೆ ನಿಮಗೆ? ಯಾಕೆ ಆಗಲ್ಲ ಅದು? ನೀವು ಅದನ್ನ ರಿಸೀವ್ ಮಾಡ್ಕೊಂಡಿರಲ್ಲ ಕೆಲವೊಬ್ರು. ಸೊ ಕೆಲವೊಬ್ರು ಮೇಡಮ್ ನಾನು ಹೇಳ್ದಂಗೆ ಕಮೆಂಟ್ ಹಾಕ್ತೆ ಆದ್ರೂ ಕೂಡ ಆಗಿಲ್ಲ, ಸ್ವಲ್ಪ ಟೈಮ್ ತಗೊಳುತ್ತೆ. ನಿಮ್ಮ ಎನರ್ಜಿ ಅವರ ಎನರ್ಜಿ ಚೇಂಜಸ್ ಇರುತ್ತೆ ಅಲ್ವಾ. ಸೊ ಸ್ವಲ್ಪ ಟೈಮ್ ತಗೊಳುತ್ತೆ, ದೆನ್ ಹಾಗೆ ಆಗತ್ತೆ. ಅದು ನಂಬಿಕೆ ಇಡಿ, ಯಾವುದೇ ಕಾರಣಕ್ಕೂ ನಂಬಿಕೆನ ಕಳ್ಕೊಳ್ಬೇಡಿ. ದೇವರು ನಿಮ್ ಜೊತೆಗೆ ಯಾವಾಗ್ಲೂ ಇದ್ದೇ ಇರ್ತಾರೆ, ಸರಿನಾ? ಸೊ ಡೋಂಟ್ ವರಿ. ಪ್ರತಿಯೊಬ್ರು ಕೂಡ ಕಮೆಂಟ್ ಅಲ್ಲಿ ತಿಳಿಸ್ತೀರಾ ಡಿವೈನ್ ಟೈಮಿಂಗ್ ಅಂತ ಹೇಳಿ ರೆಡ್ ಹಾರ್ಟ್ ನ ಹಾಕ್ಬಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ನಿಮ್ಮ ಪರ್ಸನಲ್ ಥಿಂಗ್ಸ್ ಯಾರು ಕೂಡ ಹಾಕ್ಬೇಡಿ. ಕೆಲವೊಬ್ರು ಒಂದ್ 2-3 ಜನ ಇದ್ದಾರೆ ಬೇಕು ಅಂತಾನೆ ಹಾಕ್ತಾರೋ ಗೊತ್ತಿಲ್ಲ ಅದು. ಸೊ ಅವರು ಆತರ ಎಲ್ಲ ಮಾಡಿದ್ರೆ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡೋದಕ್ಕೆ ಆಗ್ಬಾರ್ದು. ಆ ರೀತಿಯಾಗಿ ಅವ್ರನ್ನ ಬ್ಲಾಕ್ ಮಾಡ್ಬಿಟ್ಬಿಡ್ತೀನಿ. ಸೊ ಹಾಗಾಗಿ ನಿಮ್ಮ ಪರ್ಸನಲ್ ಥಿಂಗ್ಸ್ ಏನು ಹಾಕ್ಬೇಡಿ. ನಿಮ್ಮ ನೋವುಗಳು, ಕಷ್ಟಗಳೇನಿದೆ ಅದೆಲ್ಲ ಮರ್ತು ಬಿಡಿ. ಇವತ್ತಿಗೆ ಅದೆಲ್ಲ ಮುಗ್ದೋಯ್ತು, ಆ ಕೆಲಸಗಳು, ಆ ನೋವೇನಿದೆ ಅದೆಲ್ಲ ಮುಗಿದೋಯ್ತು. ಇನ್ನಿಂದ ಬರುವಂತ ದಿನಗಳಲ್ಲಿ ನೀವು ಖುಷಿ ಕ್ಷಣಗಳನ್ನ ನೀವು ರಿಸೀವ್ ಮಾಡ್ಕೊಳ್ತೀರಾ. ನಿಮ್ ಲೈಫಲ್ಲಿ ಆಗದೆ ಇರುವಂತ ಕೆಲಸಗಳು ಆಗೇ ಆಗತ್ತೆ. ನಂಬಿಕೆ ಇಡಿ, ನಂಬಿಕೆ ಇಡಿ, ದೇವರ ಮೇಲೆ ನಂಬಿಕೆ ಇಡಿ ಅಷ್ಟೇ. ಡಿವೈನ್ ಟೈಮಿಂಗ್ ಅಂತ ಹೇಳಿ ರೆಡ್ ಮಾರ್ಕ್ ಹಾಕ್ಬಿಟ್ಟು ಕಮೆಂಟ್ ಹಾಕಿ. ಓಕೆ, ಥ್ಯಾಂಕ್ ಯು. ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮಗೆ ಯಾವ ಒಂದು ವ್ಯಕ್ತಿಗೆ ಈ ರೀಡಿಂಗ್ ನ ಶೇರ್ ಮಾಡ್ಕೊಳ್ಬೇಕಂತ ಅನ್ಸುತ್ತೆ ಅವರಿಗೆ ಶೇರ್ ಮಾಡಿಬಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಿಮ್ಮೆಲ್ಲರ ಪ್ರೀತಿಗೆ, ನಿಮ್ಮೆಲ್ಲರ ಸಪೋರ್ಟಿಗೆ ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಪೋರ್ಟಿಗೆ. ಓಕೆ, ಹಾಗೆ ಇವತ್ತಿನ ದಿನ ಯಾರೆಲ್ಲ ಬರ್ತ್ಡೇನ ಆಚರಿಸ್ಕೊಳ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಹ್ಯಾಪಿ ಬರ್ತ್ಡೇ. ಗಾಡ್ ಬ್ಲೆಸ್ ಯು. ನಿಮ್ಮ ಎಲ್ಲ ಇಷ್ಟಾರ್ಥಗಳು ಆದಷ್ಟು ಬೇಗ ನೆರವೇರ್ಲಿ. ಹಾಗೆ ಯಾರೆಲ್ಲ ಆನಿವರ್ಸರಿನ ಆಚರಿಸ್ಕೊಳ್ತಾ ಇದ್ದೀರಾ ನಿಮಗೂ ಕೂಡ ಹ್ಯಾಪಿ ಆನಿವರ್ಸರಿ. ನಿಮ್ಮ ರಿಲೇಶನ್ಶಿಪ್ ಇನ್ನೂ ಸ್ಟ್ರಾಂಗ್ ಆಗಲಿ, ಆ ಬಾಂಡಿಂಗ್ ಇನ್ನೂ ಸ್ಟ್ರಾಂಗ್ ಆಗಲಿ. ಯಾರಾದ್ರೂ ಸಪ್ರೇಷನ್ ಅಲ್ಲಿ ಇದ್ದೀರಾ ಅಂತ ಹೇಳಿದ್ರೆ ಆದಷ್ಟು ಬೇಗ ನಿಮ್ಮ ರಿಲೇಶನ್ಶಿಪ್ ರಿಯೂನಿಯನ್ ಆಗಲಿ, ಒಂದಾಗ್ಲಿ ಅಂತ ಹೇಳಿ ಬ್ಲೆಸ್ ಮಾಡ್ತಾ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್. ಗಾಡ್ ಬ್ಲೆಸ್ ಯು ಆಲ್.